ನೋಡು ಹಡೆ ಹಡೆ ಏ ಹೇಳೇನೇನ್ರಿ ಇಂಥವು ಅಬ್ಬಾ ಅಳಲೊಂದೇ ಮಾಡ್ತಾನೇವ ಏನ್ರ ಧ್ವನಿನೇ ಇಲ್ಲ ಅಣ್ಣ ತಮ್ಮರು ಎಂತಾವ್ ಬರ್ಲಿ ಬರ್ರಿ ಚಟ್ಟಿ ಜಾತ್ರೆ ಕುವಿದ್ರ ಗುಡ್ಡಕ್ಕ ಯಾಕ್ರಿ ಹಾ ಹಾ ನಿಮ್ಮ ನೆಲಗಣಿಗೆ ತೂಗ್ಯಾಕ್ ಬಿಡ್ತೀವಿ ನಾವು ಚಂದ ಮಾಡ್ಬೇಕು ಭಗವಂತನ ಸೇವಾ ಇವತ್ತಿನ ದಿವಸ ತಾಯಿ ತಂದೆಯರು ಗುರು ಹಿರಿಯರು ಕೂತು ಕೇಳಿರಿ ಇವತ್ತು ನನ್ನ ಜೀವನದಾಗ ನಾ ಡೊಳ್ಳಿನ ಅಡಿಕೆಗೆ ಎಂದೂ ಸೊಡ್ಡು ಹೊಡೆದಿಲ್ಲ ಇವತ್ತೇ ಹೊಡೆದೀನಿ ಯಾರು ಅದನ್ನ ಅನ್ಯತೆ ಭಾವಿಸ್ಬೇಡ ತಮ್ಮೆಲ್ಲರಿಗೆ ಕಣ್ಣನ್ ನಿದ್ದೆ ಹೋಲಿ ಭಗವಂತನ ಸೇವಾ ತಾಯಿ ಛಾತ್ರಿ ಚಂದ ಮಾಡ್ಬೇಕಾಗ್ಯದ ಅಂತ ಹೇಳಿ ಒಂದು ಅಪೇಕ್ಷೆ ವಿಷಯ ಇಟ್ಟಿದ್ವಿ ನಾವು ಭಕ್ತಿ ಅನ್ನತಕ್ಕಂಥದ್ದು ಹೌದು ಅವ್ರು ಹಿಡ್ಕೊಂಡಾರ ಶಕ್ತಿ ಅನ್ನತಕ್ಕಂಥದ್ದು ನಮಗ ಬಿಟ್ಟಾರ ಹೌದಪ್ಪ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಮಂಡಿ ಮಾಸಿದಡೆ ಮಜ್ಜನ ಕಿಕ್ಕುವರು ಏನೋ ಬಾಬಾ ಹಾ ಕೇಳ್ರಿಪ್ಪ ನೀವ್ ಹೋಗ್ಬೇಡಪ್ಪ ನಿನ್ ಕಾಲ್ ಬೀಳ್ತೀನಿ ಇಲ್ಲಿದೆ ಹಾ ಹಾ ಇಲ್ಲಿದೆಪ್ಪ ನಿಮ್ಗ ಯಪ್ಪ ಹೊಂಟ ಬಾಬಾ ಬಾಬಾ ಹೊಂಟ್ರಿಪ್ಪ ಅವ್ವ ಕರ್ಲಿಗತ್ತಾಳ ಹೋಗ್ಬೇಡ್ರಿ ಏನಪ್ಪಾ ಅಂತ ಕೇಳಿದ್ರ ಶರಣ ಬಸಪ್ಪನ ಗುಡಿ ನೋಡ್ಬೇಕಾದ್ರ ಕಲಬುರಗಿಗೆ ಹೋಗ್ಬೇಕು ಹಾ ಹಾ ಆಯಿ ಗುಡಿ ನೋಡ್ಬೇಕಾದ್ರೆ ಇಲ್ಲಿ ಬರ್ಬೇಕು ಹಾಡ್ಕಿ ಕೇಳ್ಬೇಕಾದ್ರ ಆಯಿ ಗುಡಿ ಕಡೆ ಬರ್ಬೇಕು ನೀವು ಹೌದು ಹೌದು ದಿವಸ ಮಕ್ಕಳದಾದ ಏಳುದದ ತಾಯಿ ಬಲ್ಯಾಕ ಈಗ ಮೆಣಸಿಕಮ್ಮ ಈಗ ಶರಣ ಬಸಪ್ಪ ಅಂದ್ರೆ ಮುಪ್ಪಿನ ಕಾಲಕ್ಕಲ್ಲಕ ಬರ್ತದ ಹೌದು ಹೌದಿಪ್ಪ ನೀವು ನಾಳೆ ಜೀವ ಹೋಗಕ್ಕಾರ ಮಕ್ಕಳನ್ನು ನೀರ್ ಹಾಕಂಗಿಲ್ಲ ಹೆಂಡತಿಯನ್ನು ನೋಡಂಗಿಲ್ಲ ಎಂದರೆ ಕಣ್ಣು ಮುಚ್ಚ ಬರ್ತದೇವ ಮುದಕ ಏನೂ ಗೊತ್ತೇ ಇರ್ಲಿಲ್ಲ ಅವಾಗ ಯವ್ವ ಯಾಕ ಎಟ್ರು ಸೊರಗಿದೆ ತಿಳಿಕಿ ಇನ್ನೊಬ್ಬ ಹೆಣ್ಮಗಳ ಹತ್ತಿರ್ತಾಳ ಏನ್ ಮಾಡದೇವ ಹಾಂಟೆನ ಮುದಕ ಊಟಿ ಹೋಗಲಾಗ್ಯದ ಹೌದು ಯಪ್ಪ ಹೌದಾ ಸತ್ತರ ಸಾಯಲಾಗ್ಯದ ಪೀಡ ಹಿಂಗ ಅದಕ್ಕೆ ನೀವು ಚಂದಾಗಿ ಮುತ್ಯಾಗ ಆಯಿಗೆ ನೆನ್ಕೊಂಡ್ರೆ ನಿಮ್ ಸಂಸಾರ ನೆಟ್ಟಿಗಿರ್ತಾವ ಎಲ್ಲಾ ಆನಂದ ಆಗ್ತದ ಎಲ್ಲಾ ಚಂದ ಇರ್ತದಪ್ಪ ಎಲ್ಲಾ ಚಂದ ಇರ್ತದ ಹಾ ನಮ್ಮ ಶಕ್ತಿನೇ ಹೆಂಗ ಹೆಚ್ಚಿಗಾಗ್ಯದ ಜಗತ್ತಿನೊಳಗ ಮಾತು ಹೇಳುದದ ಹೌದು ಮಂಡೆ ಮಾಸಿದಡೆ ಮಜ್ಜನ ಕಿಕ್ಕುವರು ಬಟ್ಟೆ ಮಾಸಿದಡೆ ಮಡಿವಾಳನಿಗಿಕ್ಕುವರು ಹೌದು ಮಂಡೆ ಮಾಸಿದಡೆ ಮಜ್ಜನ ಕಿಕ್ಕುವರು ಬಟ್ಟೆ ಮಾಸಿದಡೆ ಮಡಿವಾಳನಿಗಿಕ್ಕುವರು ಮನ ಮಾಸಿದಡೆ ನಮ್ಮ ಕೂಡಲ ಸಂಗನ ಶರಣರ ಬಲ್ಯಾಕ ತಂದು ಅನುಭವ ಮಾಡುವರು ಹೌದು ಹೌದು ಅಂದ್ರ ಈ ಊರೊಳಗ ಭಜನಾ ಸಂಘದ ಕಾಕಗಳದಾರ ಹಿರಿಯರದಾರ ಗೊತ್ತಾಗ್ತದ ತಲಿ ಹೊಲಸೈತಂದ್ರ ಈಗೆಲ್ಲಾ ವಾಟಿಕ ಶಾಂಪೂ ಹಾಕಿ ತೊಗದಾಳ ತಲಿ ತಿವ ಹಾಡ್ತಾನ ಎಲ್ಲಾ ಆಡ್ತಾರಿಪ್ಪ ನೋಡ ಅವ ಇವನಿಗೆ ರೆಕಮೆಂಡ್ ಅವ ಮಾಡ್ಕತಾನ ಹಾ ಹಿಂಗ್ಯಾಂಗ್ರು ಯಪ್ಪ ಇದು ಅವ ಮಾಸ್ತರ್ ಆ ಮೇಳ್ದಾಗ ಗೌಳೂರಿಗೆ ಟೋಪಣ ಬಂದಾನ ಒಂದು ಸಂದ ಅವನಿಗೆ ಹಚ್ಚಿರತ್ ನೀ ಯಾವ ನಮಗ್ ಹೇಳವ ಅವ ಆಲ್ರೆಡಿ ಕಮಿಟಿ ಗೌಡ್ರಿಗೆ ಮಾತಾಡ್ಯಾನ ನನ್ನ ಮುಂಜಾನೆ ಹೋಗಕ್ಕಾರ ಬರ್ಕೋರಿ ಗೌಡ್ರ 500 ರೂಪಾಯಿ ಹಾ ಹೌದು ಹಾಡ್ತೀನಿ ನಸ್ಕಿಗೆ ಅಂದಾನವ ಯಾರು ಇವನಿಗೆ ಪಿಂಟು ಮಾಸ್ತರ್ಗೆ ಗೊತ್ತಿಲ್ಲ ಅದು ಅವ್ರಿಗೆಲ್ಲ ಕೂನಿಲ್ಲ ಸರ್ ಅದು ಪಿಂಟು ಮಾಸ್ತರ್ ಒಳ್ಳೆಯವನ ಪಾಪ ಅಲ್ಲಿದ್ ಬಂದಾನ ಚಂದ ಹಾಡ್ತಾನ ಹಾಡಕ್ ಹಚ್ಬೇಕತ್ತ ಅವಂದು ಹೌದು ಹೌದು ಇವ ನಮ್ ಟೋಪಣ ಕಿಡಿಗೇಡಿ ಕೃಷ್ಣ ಅನ್ನೋದು ಅವನಿಗೇನು ಗೊತ್ತಾ ಬಾಳ್ ಕಿಡಿಗೇಡಿವ ಹಂಗ ತಲಿ ಹೊಲಸಾದ್ರ ವಾಟಿಕ ಶಾಂಪೂ ನಿರ್ಮ ಹಚ್ಚಿ ತೊಳ್ಕೋ ನಿನ್ನ ಬಟ್ಟೆ ಆದ್ರ ಮಡಿವಾಳ ಸಮಾಜದವ್ರಿಗೆ ನೀನು ಕೊಟ್ಟೆಪ್ಪ ಅಂತಂದ್ರ ಒಗದು ಇಸ್ತ್ರಿ ಮಾಡಿ ತಂದ ನಿನ್ನ ಕೊಡ್ತಾರ ನಾವು ನೀವೆಲ್ಲರೂ ಈ ಮಾಯದ ಪ್ರಪಂಚದ ಹೊಲಸು ಜಗತ್ತನಕ್ಕಿಂತ ಮನಸ್ಸು ಹೊಲಸಾಗ್ಯಾವ ಅದ್ರೊಳಗ ತಿಳಿಲಾರದೆ ತಪ್ಪು ಮಾಡ್ತೀವಿ ತಿಳಿದು ತಪ್ಪು ಮಾಡ್ತೀವಿ ಇಂತ ಗದ್ದಲಾಗಿರ್ತಕ್ಕಂತ ಮನಸ್ಸನ್ನ ತೊಳಿಬೇಕಾದ್ರ ಮನ್ಯಾಗ ನೀವು ಮುಕ್ಕೊಂಡಲ್ಲೇ ಕೂತ್ರ ತೊಳಿದತ್ತೇನ್ರಿ ಅದು ಹಂಗ್ಯಾಂಗ ತೊಳಿತದ್ರಿಪ್ಪ ಮತ್ತ ಆಯಿ ಗುಡಿಗೆ ಬರ್ಬೇಕಿಲ್ರಿ ನೀವು ಹೌದು ಬರ್ಬೇಕ್ರಿ ಸರ ಆಯಿ ಗುಡಿಯಾಗ ನೀವು ಬಂದು ಎಲ್ಲರೂ ಉಂಡು ಬಿಟ್ಟಿದ ಪತ್ರೋಳಿ ಎತ್ತುದು ಇದೇ ಸೇವಾ ಮತ್ತು ಊಟ ಮಾಡೋರಿಗೆ ಅನ್ನ ನೀಡುದು ಇದೇ ಸೇವಾ ಆಯಿ ಗುಡಿಯಾಗ ಕಸ ಹೊಡೆದು ಟೇಬಲ್ದವ್ರಿಗೆ ಕಳಿಸಿ ಎಲ್ಲರಿಗೆ ಬಾಡಿಗೆ ಕೊಟ್ಟು ಮನಿಗ್ ಹೋಗ್ತಿರಲ್ಲ ಅವತ್ತ ತಾಯಿ ಮಿಣಿಜಿಕ್ಕಮ್ಮ ನಿಮ್ ಮನಿ ಒಳಗ ಬಂಗಾರದ ಹೊಗ್ಯಾಕ ನಿಮ್ ಬೆನ್ನ ಹಿಂದಿರ್ತಾರ ಸಭಾ ಬರೇ ನಮ್ದು ಹಾಡೋರ್ದ ಅಟ್ಟೆ ಸೇವಾ ಅಲ್ಲ ಈ ಮೈಕಿನವ್ರ ಅಣ್ಣಗಳದ ಸೇವಾ ಎಲ್ಲಾರ್ದು ಸೇವಾ ನಮ್ಮ ಮೌಗಳ ನಿದ್ದಿ ಕೇಳಕ ಕಣ್ಣನ್ನೇ ನಿದ್ದಿ ಬಿಟ್ಟು ಕೇಳಕತ್ತಾರ ಇವತ್ತು ಅವ್ರದ್ದು ಸೇವಾ ನಮ್ಮ ಅಪ್ಪಗಳು ನಮ್ಮ ಕಾಕಗಳದು ಅಂತ ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮ ವೇದಿಕೆ ಮ್ಯಾಗ ಕುದುರಿ ಟಾಂಗ ಇವತ್ತಂತ ಮುಟ್ಟ ಬೈತಿರ್ತಾನ ಗಾಡ್ಯಾಗ ನಮ್ಮ ಮೌಗ ನಮ್ಮ ಅಪ್ಪಗ್ ಬೈಬೇಕು ಎಂತವನ್ ಹಿಡ್ದಾರಂತ ನಮ್ಮ ಅತ್ತಿ ಎಲ್ಲಾರು ಬೈತಾರಿಪ್ಪ ಶಕ್ತಿ ಹೆಂಗ್ ಹೆಚ್ಚಿಗಾಗ್ಯದ ಹೆಂಗ್ರಿ ಸರ ಹೆಂಗ್ ಹೆಚ್ಚಿಗಾಗ್ಯದಪ್ಪ ಅಂತ ಕೇಳಿದ್ರ ಹೊಲ ಇರ್ಬೇಕು ಬಿತ್ತಲಕ ಹೊಲ ಇರ್ಬೇಕು ಬಿತ್ತಲಕ ಲಿಚ್ಚಣಿಕ್ ಇರ್ಬೇಕು ಹತ್ತಲಕ ಗಿಂಡಿ ಕಡಲ ಅನಿಸ್ಬೇಕು ಸಂದಿಗೆ ಹೌದು ಯಪ್ಪ ಗಿಂಡಿ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಮದುವೆಗೆ ಹೋದ ಬಳಕ ಅಕ್ಕಿ ಕಾಳ ಹಾಕಿ ಊಟ ಮಾಡ್ರಿ ಮದುವೆಗೆ ಹೋದ ಬಳಕ ಅಕ್ಕಿ ಕಾಳು ಹಾಕಿ ಊಟ ಮಾಡ್ರಿ ರೊಕ್ಕಿದ್ರ ಆಯರ್ ಮಾಡ್ರಿ ಇಲ್ಲಿಕ್ ಹಂಗೆ ಬರ್ರಿ ಹಿಂಗ ಹಾಕ್ಬೇಡ ದಗದ್ರಿಪ್ಪ ಹಾಡ್ಕಿಗೆ ಬಂದ ಬಳಕ ಪ್ರಶ್ನೆ ಉತ್ತರ ನಡೆಸಿ ವಿಷಯ ಬೆಳೆಸ್ರಿ ಹೌದು ಹಾಡ್ಕಿಗೆ ಬಂದ ಬಳಕ ಪ್ರಶ್ನೆ ಉತ್ತರ ನಡೆಸಿ ವಿಷಯ ಬೆಳೆಸ್ರಿ ಹೌದು ಹೌದು
ಬ್ಯಾಸಿಗೆಗೆ ಎಡವಿದ ಕಲ್ಲಿಗೆ ನಿಮ್ಮ ಹೊಲ್ಲಾಗ ಹೋಗಿ ಮಳೆಗಾಲಕ್ಕೆ ಕಿತ್ತಿ ತೆಗಿರಿ ಕೈಯಾಗ ಬರ್ತದ ಹೇಳೋದು. ಹೌದು ಯಪ್ಪ, ಹಿಂಗ ಬಂತ ಹೆಂಗ ಹೆಂಗ್ರಿಪ್ಪ? ಬ್ಯಾಸಿಗೆಗೆ ನಿಮ್ಮ ಹೊಲದಾಗ ನೀವು ಯಾವಾಗಾರ ಕಲ್ಲಿಗೆ ನಡ ಹೊಲದಾಗ ತಟ್ಟಿ ಬಿದ್ರಿ ಅಂದ್ರೆ ಬ್ಯಾಸಿಗೆ ನೀವು ಕಿತ್ಲಕ್ ಹೋದ್ರ ಕಲ್ಲು ಕಿತ್ತಕ್ ಬರಲ್ರಿ ಕಾಕ. ಕಿತ್ತಲ್ರಿಪ್ಪ ಕಲ್ಲದ. ಈಗ ಭಯಂಕರ ಮಳೆ ಆಗ್ಯದ, ಈಗ ಹೋಗಿ ಕಿತ್ತದ್ರ ಅಂದ್ರ ಕಲ್ಲುಗಳು ಎಲ್ಲೆಲ್ಲವ ಎದ್ದ ಮ್ಯಾಗ ಬರ್ತಾವ. ತೆಗದ ಅರಣಿಗೆ ಒಗಿರಿ, ಹೌದು ಶಾಂಡಿಗೆ ಒಗಿರಿ, ಹೊಲ ಸ್ವಚ್ಛ ಆಗತ್ತದ. ಹೌದಪ್ಪ ಹೌದು. ಹಂಗ ಮಾಸ್ತರ್ದು ನಂದು ವಾದ ನಡೆದ. ಯಾವ ಕಲ್ಲು ಎಲ್ಲೆಲ್ಲಿ ಕಿತ್ತಿ ಎಲ್ಲೆಲ್ಲಿ ಮೂಲಿಗೆ ಕುಂದರ್ಸಿ ವಿಷಯ ಬೆಳೆಸ್ತೀವಿ ಹೆಂಗ ಅನ್ಬೇಕಾಗ್ಯದ. ಹೌದು. ಎಲಿಗೆ ಹಚ್ತಾರ ಸುಣ್ಣ, ಗ್ವಾಡಿಗೆ ಹಚ್ತಾರ ಬಣ್ಣ. ಹೌದು ಹೌದು, ಎಲಿಗೆ ಹಚ್ತಾರ ಸುಣ್ಣ, ಗ್ವಾಡಿಗೆ ಹಚ್ತಾರ. ಎಲಿಗೆ ಹಚ್ತಾರ ಸುಣ್ಣ, ಗ್ವಾಡಿಗೆ ಹಚ್ತಾರ ಬಣ್ಣ. ರಾಣಿ ಚೆನ್ನಮ್ಮಂದು ಕಿತ್ತೂರು ಸಂಸ್ಥಾನ, ಆ ಸಂಸ್ಥಾನಕ್ಕೋಸ್ಕರ ಜೀವ ಕೊಟ್ಟ ನಮ್ಮ ಸಂಗೊಳ್ಳಿ ರಾಯಣ್ಣ. ಜೈ ರಾಯಣ್ಣ. ಇದು ನಂದು ಸೆಲ್ಟ್. ಯಾಕೆ ಶಕ್ತಿ ಹೆಚ್ಚಿಗೆ ಅನ್ಬೇಕಾಗ್ಯದ? ಯಾಕ್ರಿಪ್ಪ? ಲಿಂಗಾಯತ ಸಮಾಜದ ರಾಣಿ ಕಿತ್ತೂರು ಸಂಸ್ಥಾನ ಆಳ್ತಿದ್ಳು. ಹೌದು ಹೌದು. ಕಿತ್ತೂರು ಸಂಸ್ಥಾನ ಆಳ್ಬೇಕಾದ್ರ ಬ್ರಿಟಿಷರ್ ಒಯ್ದ ರಾಣಿ ಚೆನ್ನಮ್ಮಗ ಬಂದಿ ಖಾನ್ಯಾಗ ಹಾಕಿದ್ರು. ಹೌದಪ್ಪ. ರಾಣಿ ಚೆನ್ನಮ್ಮ ಲಿಂಗಾಯತ ಸಮಾಜದಕ್ಕಿದ್ದಳು. ಲಿಂಗ ಪೂಜಾ ಮಾಡ್ಕೋತಿದ್ಳು, ಹಣಿಗೆ ಇವತ್ ಪಟ್ಟ ಹಚ್ಕೋತಿದ್ಳು. ಒಬ್ಬ ಜಂಗಮರಿಗೆ ಅನ್ನ ಪ್ರಸಾದ ಮಾಡ್ಲಾರ್ದೆ ಅನ್ನ ತಿತ್ತಿತ್ತಲ್ಲ. ಹೌದವಾಗ ಏನೈತ್ರಿಪ್ಪ? ಯಾರು? ಯಾರಿಪ್ಪ? ರಾಣಿ ಚೆನ್ನಮ್ಮ. ಹಾ ಹಾ. ಶಕ್ತಿ ಯಾಕೆ ಹೆಚ್ಚಿಗೆ ಹೇಳಕತ್ತೀನಿ ಮಾಸ್ತರ? ಕೇಳು. ಫೋಕಸ್ ಮಾತಾಡ್ಲಕತ್ತಿಲ್ಲ. ಒಂದು ಅನುಭವದ ಹೇಳಿನಿ, ಒಂದು ವಿಷಯಕ್ಕೆ ಬಂದಿನಿ. ಒಂದು ಕ್ಯಾಲ್ಯಾಗ ನೀನು ಪ್ರಶ್ನೆ ಉತ್ತರ ಕೊಟ್ಟ ಮುಂದೆ ಹೋಗ್ತೀನಿ. ಗಾಡಿಯಾಗ ಕೂತಲ್ಲೇ ತಿಳ್ಕೊಳಿಕಂದ್ರ ಅರ್ಥ ಆಗ್ಲಿಕ್ಕೆ ನಿಮ್ ಊರಿಗೆ ಫೋನ್ ಹಚ್ಚು, ರಿಸೀವ್ ಮಾಡಿ ಹೇಳ್ತೀನಿ. ಅವಾಗ ರಾಣಿ ಚೆನ್ನಮ್ಮ ಬಂದಿಖಾನಿ ಒಳಗೆ ಹಿಂಗ ಮಾಡ್ತಿದ್ಳು. ಅವಾಗ ಕಿತ್ತೂರು ಸಂಸ್ಥಾನವನ್ನ ಉಳಿಸ್ಕೋಬೇಕು, ನಾನು ಪಡ್ಕೋಬೇಕಂತೇಳಿ ರಾಣಿ ಚೆನ್ನಮ್ಮನ ಕೈಯೊಳಗಿರ್ತಕ್ಕಂತ ಸಂಗೊಳ್ಳಿ ರಾಯಣ್ಣ ಏನ್ ಮಾಡ್ತಿದ್ದ, ಹೊರಗೆ ಸೈನ್ಯ ಕಟ್ತಿದ್ದ. ಸೈನ್ಯ. ಹೌದು ಹೌದಪ್ಪ. ಸೈನ್ಯ ಕಟ್ತಿದ್ದ. ಸೈನ್ಯ ಕಟ್ಟಬೇಕಾದ್ರೆ ರಾಯಣ್ಣಗೆ ಎಂತಿಂತವ್ ತೊಂದ್ರೆ ಬರ್ತೀವ್. ಎಂತಿಂತವ್ ಬರ್ತೀವ್ರಿಪ್ಪ? ಅವಾಗ ರಾಯಣ್ಣಗ ತಾಯಿ ನಾಡಿನ ಮೇಲೆ ಪ್ರೀತಿ ಜಾಸ್ತಿ. ರಾಯಣ್ಣಗ ತಾಯಿ ನಾಡಿನ ಮೇಲೆ ಪ್ರೀತಿ ಜಾಸ್ತಿ. ಸೈನ್ಯ ಕಟ್ಟಲು ಹೋಗುತ್ತಿದ್ದು ಕುದುರೆ ಹತ್ತಿ. ಹೌದು ಹೌದು. ಹೋದ ಜಾಗದಾಗ ರಾಯಣ್ಣ ತೋರಿಸಬೇಕಾಗಿತ್ತು ಅವನ ಶಕ್ತಿ ಸಾಮರ್ಥ್ಯ ತೋರಿಸೋ ಸಲುವಾಗಿ ರಾಯಣ್ಣ ಇಡ್ತಿದ್ದ ಅವನ ಜೀವಾವತ್ತಿ. ಹೌದು ಹೌದು. ಇವತ್ತ ಅಣ್ಣಗ ತಮ್ಮ ಕಷ್ಟ ಕಾಲಕ್ಕೂ ರೊಕ್ಕ ಬೇಕತ್ತು ಹೇಳದಪ್ಪ ಅಂತಂದ್ರ ಅಣ್ಣ ಬಂದು ರೊಕ್ಕ ಕೊಡಂಗಿಲ್ಲ. ಅದೇ ಹೊಲ ಮಾರ್ತೀನಿ ಅಂತಂದ್ರ ಮೊದಲಿಗೆ ಅಣ್ಣನ ಹೊಲ, ತಮ್ಮನ ಹೊಲ ಅಣ್ಣನೇ ತೋತಾನ. ಹೌದಪ್ಪ ಹೌದು. ಹಿಂಗ ಇರ್ಬೇಕಾದ್ರ ರಾಣಿ ಚೆನ್ನಮ್ಮಗ ನಾನು ಸೈನ್ಯ ಕಟ್ಟಿನಿ ತಾಯಿ ಅಂತ ಹೇಳಿ ತಿಳ್ಕೊಂಡು ಎಲ್ಲಾ ಜಂಗಮರು ಹೋಗಕ್ಕಾರ ಆ ಸ್ವಾಮಿಗಳಿಗೆ ಸರಿಸಿ ಸ್ವಾಮಿ ವೇಷನೆ ರಾಯಣ್ಣ ತೊಟ್ಕೊಂಡ. ಹೌದಪ್ಪ ಹೌದು. ಎಲ್ಲರೂ ಪಿಕ್ಚರ್ದಾಗ ನೋಡ್ರಿ, ಸುಮ್ಮ ತಮ್ಮ ಗಮನಕ್ಕೆ ಶಕ್ತಿ ಯಾಕೆ ಹೆಚ್ಚಿಗಾಗ್ಯದಲ್ಲ ಕೇಳ್ತೀನಿ. ಆ ಸನ್ಯಾಸಿ ವೇಷ ತೊಟ್ಟು ರಾಣಿ ಚೆನ್ನಮ್ಮನ ಬಲ್ಯಾಕ ಇವ ಹೋದ. ಹೌದು ಹೌದ್ರಿಪ್ಪ. ಹೋದಾಕ ರಾಣಿ ಚೆನ್ನಮ್ಮ ಹೇಳ್ತಾನ, ತಾಯಿ ನಾನ್ ನಿನ್ನ ಸಾಕಿದ ಮಗ ಕಿತ್ತೂರು ಸಂಸ್ಥಾನದ ನಿನ್ನ ಬಲಗೈ ಬಂಟ ಕಿತ್ತೂರು ನಾಡ ಸೇವಕ ಸಂಗೊಳ್ಳಿ ರಾಯಣ್ಣ ಬಂದಿನೇವ ಅಂದ. ಹೌದಪ್ಪ ಹೌದು. ಅವಾಗ ಚೆನ್ನಮ್ಮ ಖುಷಿಯಾಗಿ ಹೇಳ್ತಾಳೆ, ಯಪ್ಪ ನೀ ಬಂದಿದ್ ನನಗೆ ಹಾಲು ಕುಡ್ದ ಠಿಗ್ ಐತಿ. ಇವ್ರು ಇಂತ 100 ಬಂದಿ ಕಾನೆ ಹಾಕಿದ್ರ ನಾ ಅಂಜಂಗಿಲ್ಲ. ಹೌದು. ನಿನಗ ನೋಡಿದ ಹಾಲು ಕುಡ್ದಟ್ಟೆ ತ್ರಾಸ ಆಯ್ತು, ಏನ್ ಮಾಡ್ಕತ್ತಿ ತಾಯಿ, ನೀವು ಅಂಜಲಕ್ ಹೋಗ್ಬೇಡ. ಹೌದು. ನಾನು ಸೈನ್ಯ ಕಟ್ಲಕತ್ತೀನಿ, ಹೊರಗೆ ಇದು ಮಾಡ್ಲಕತ್ತೀನಿ ಅಂದ ಕೂಡಲೇನೆ ಅವಾಗ ರಾಣಿ ಚೆನ್ನಮ್ಮ ಕೊಳ್ಳಾಗಿರ್ತಕ್ಕಂತ ಬೋರ್ಮಾಳ, ಗುಂಡಿನ ಸರಗಳು, ಕಿವ್ಯಾಗಿರ್ತಕ್ಕಂಥವು ಕೈಯಾನ ಬಳಿಗಳೆಲ್ಲ ತೆಗೆದು ರಾಯಣ್ಣಗ ಕೊಡ್ತಾಳ. ಎಲ್ಲಾ ಬೀಜ ಕೊಟ್ಟೋಡಿಪ್ಪ. ರಾಯಣ್ಣ ಕೊಟ್ಟು ಏನ್ ಮಾಡ್ತಾನೆ, ಕಿತ್ತೂರು ರಾಣಿ ಚೆನ್ನಮ್ಮನ ಪಾದ ಮುಟ್ಟು ನಮಸ್ಕಾರ ಮಾಡಿ ಹೇಳ್ತಾನ, ಏನಂತಾಗ ಕಿತ್ತೂರ ಗೆದ್ದು ಉದ್ದ ಬೀಳುವ ತಾಯಿ, ಕಿತ್ತೂರ ಗೆದ್ದು ಉದ್ದ ಬೀಳುವ ತಾಯಿ, ಇಲ್ಲದಿದ್ದರ ರಣದಾಗ ಮಾಡಿದು ಸಾಯುವೆ. ಇದು ಕದ್ದ ಮಾತಲ್ಲ, ಇದು ಗೆದ್ದ ಮಾತಂತ ಹೇಳ್ಕೊಂಡು ರಾಯಣ್ಣ ಹೇಳ. ಹಿಂಗ ಹೇಳಿ ಹೊರಗೆ ಬಂದ ಮರುದಿವ್ಸಿನ ಟೈಮ್ದಾಗ ರಾಯಣ್ಣನೇ ಬಂದು ಹೋಗ್ತಾನಂತ ಹೇಳಿ ಬ್ರಿಟಿಷರಿಗೆ ಗೊತ್ತಾಗ್ಬಿಡ್ತು. ಗೊತ್ತಾಯ್ತ್ರಿಪ್ಪ. ಅವಾಗ ರಾಯಣ್ಣ ಈಕಿಗೆ ಇವನು ಬಲ್ಯಾಕಿಂದ ಈಕಿನ ಮೈಂಡ್ ಡೈವರ್ಟ್ ಮಾಡ್ಬೇಕು, ಈಕಿಗೆ ದಿಕ್ಕು ತಪ್ಪಿಸ್ಬೇಕಂತ ಹೇಳಿ ತಿಳ್ಕೊಂಡು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ, ಏನ್ ಮಾಡಿದ್ರು? ಚೆನ್ನಮ್ಮಗ ಬಂದು ಹೇಳ್ತಾರ, ರಾಯಣ್ಣ ನಮ್ಮ ಕೈಯಾಗ ಸಿಕ್ಕ, ಅವನೇ ಇಲ್ಲಿ ಬಂದಿದ್ದ, ಅವನಿಗೆ ಕೊಂದು ಬಿಟ್ಟಿವಿ ಅಂದ್ಬಿಟ್ರು. ಹೌದು ಹೌದು. ಅವಾಗ ಏನಾಯ್ತ್ರಿಪ್ಪ? ಅವಾಗ ರಾಣಿ ಚೆನ್ನಮ್ಮ ಎಷ್ಟು ಪ್ರೀತಿ ವಿಶ್ವಾಸಿದ್ರು, ಗಂಡ ತೀರಿ ಹೋದ್ರು ಆಕಿನ ಕಣ್ಣಾಗ ನೀರ್ ಬಂದಿತ್ತಲ್ಲ, ದುಃಖ ಆಗಿತ್ತಲ್ಲ. ನನ್ನ ಒಬ್ಬಕ್ಕೆ ಅರಮನೆ ಒಳಗಿರ್ತಕ್ಕಂತ ರಾಣಿ, ನಾನು ಲಿಂಗಾಯತ ಸಮಾಜದ ಗೌಡ್ತಿದ್ದೀನಿ, ನನಗೆ ಹಿಡಿದ ತಂದು ಒಳಗಿಟ್ಟಾರ ಅಂತ ಹೇಳಿ ದುಃಖ ಆಗಲಿಲ್ಲ. ಹೌದು. ಒಬ್ಬವ ಹಾಲು ಮತದ ಹುಡುಗ ಕುರುಬ ಸಮಾಜದ ರಾಯಣ್ಣ ಸತ್ತ ಹೇಳಿ ತಿಳ್ಕೊಂಡು ತಾಯಿಗೆ ದುಃಖ ಆಯ್ತು, ಕಣ್ಣಾಗ ನೀರ್ ಬಂದು ಹೌದು ಕೈ ಒಳಗಿರ್ತಕ್ಕಂತ ಉಂಗುರು ಕುಟ್ಟಿ ಪುಡಿ ಮಾಡಿ ಹಾಲ್ನಾಗ ಹಾಕೊಂಡು, ಹೌದು ಹೌದಪ್ಪ ಹೌದು, ಹಾಲ್ನಾಗ ಹಾಕೊಂಡು ಕುಡಿದು ಸತ್ ಹೋದವು. ಹೌದಪ್ಪ ಹೌದು. ಅಂತಕ್ಕೊಂದು ಪ್ರೀತಿ ವಿಶ್ವಾಸಿನ ದಿವಸ, ಅವತ್ತಿನ ದಿವಸನೇ ಹಾಲು ಮತದವ್ರು ಗಳಿಸ್ಯಾರ. ನಾನು ಯಾವುದೇ ಸಮಾಜಕ್ಕೆ ಕೆಟ್ಟ ಹೇಳಿ ಮಾತಾಡಿಲ್ಲ ಪಿಂಟು ಮಾಸ್ತರ. ನನ್ನ ಕಣ್ಣಾಗಿನ ಬಳ್ಳೆ ನೀ ನನಗ ಆಡ್ಸೋದ್ ಗೊತ್ತಾಯ್ತು. ಇಂಗ್ಲೇಶ್ವರ ಮೈಬು ಅದಾನಲ್ಲಿ ನಿಮ್ಮಲ್ಲಿ. ಹೌದು ಅದಾನ್ರಿಪ್ಪ.
ಬೀರದೇವರ ಮೇಲೆ ಭಕ್ತಿ ಇಟ್ಟ ಹಾಡದ ಇಂಗ್ಲೇಶ್ವರದ ಮೈಬಣ್ಣ ಸೋಮರಾಯ ತುಕ್ಕಪ್ಪರಾಯನ ಮ್ಯಾಗ ನಲಗ ಮಾಡಿ ಹಾಡದ ಶಿವನಿಗಿ ಶಿವಶರಣ ಹೆಣ್ಣಿನ ಬಳಗದ ಮ್ಯಾಗ ಹರಿಸಿಲೆ ಹಾಡದ ಬಿಸ್ನಾಳದ ಮುದುಕಣ್ಣ ನೀರಿನ ಮ್ಯಾಗ ನಡಂಗ ಹಾಡವನ್ ನಮ್ಮ ಟೋಪಣ್ಣ ಮಿಣಜಿಗಿಯ ಶಂಕರಣ್ಣ ಅಫ್ಜಲ್ಪುರದ ಪುಂಡಣ್ಣ. ಮತ್ತ ನಾನು ಮೈಬಣ್ಣನ ಮ್ಯಾಗ ದ್ವೇಷ ಇದ್ರದ್ದು ಹೇಳ್ತಿದ್ದೇನು ಅದೇ ಹೆಂಗ್ರಿಪ್ಪ ಸೋಮ 6 ಹಡದಕ್ಕೆ ಮುಂದೆ 3 ಹಡದಕ್ಕೆ ಬಂದ್ 3 ತೋರಿಸಿದ್ರು. ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಎಲ್ಲ ಮಾಡೇ ಹೋಗಿದ್ ನಾನು. ಯಾಕೆ ಶಕ್ತಿ ಆದತ್ ಹೇಳಿ ತಿಳ್ಕೊಂಡು 1ನೇ ಯುದ್ಧದಾಗ ಬ್ರಿಟಿಷರು ಕೂಡ ರಾಯಣ್ಣ ಗೆದ್ದ 2ನೇ ಯುದ್ಧದಾಗ ಅವ ಸಿಕ್ಕು ಗಲ್ಲಿಗೇರ್ಯಾನ. ಅದಕ್ಕೆ ಜಗತ್ತಿನೊಳಗ ನಮ್ ಬಲ್ಯಾಕ ಶಕ್ತಿ ಇರ್ತಂದ ನಮಗ ಅಂಜತಾರ. ನೀ ಭಕ್ತಿ ಮಾಡಿದೆಪ್ಪ ಅಂತಂದ್ರ ನಿನಗೆ ಯಾರು ಕಿಮ್ಮತ್ ಕೊಡಂಗಿಲ್ಲ. ಭಕ್ತಿ ಮಾಡಿದೆಪ್ಪ ಅಂತಂದ್ರ ಸ್ವಾರ್ಥದ ಅದ್ರಾಗ. ಈಗ ಮಾತು ಬಾಳ ಆಗ್ಯಾವ. ಹಾಡಿ ನಡ್ಬರ್ಕ್ ಮಾತಾಡ್ತೀನಿ ಅಣ್ಣ. ಯಾವ್ದ ಪದ ಅದ ಒಂದ್ ತೆಗೆದು ಬಿಡು. ಒಂದಿಟ್ಟು ತೆಗೀರಿ ಸರ.